ಸ್ಟಾರ್ಟಿಂಗ್ ಎಷ್ಟರಿಂದ ಶುರು ಆಗುತ್ತೆ? ಎಷ್ಟು ಸರ್ ಅದು? ಎಡಕ್ಕೆ ತೆರೆಯಲಿವೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ವ್ಲಾಗಲ್ಲಿ ಚಿಕ್ಕಪೇಟೆ ಶಾಪಿಂಗ್ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ರೀಸೆಂಟಾಗಿ ಅಂದರೆ ಭಾನುವಾರ ದಿವಸ ನಾನು ಹಾಗೆ ನಮ್ಮ ಆಂಟಿ ಇಬ್ಬರೂ ಕೂಡ ಚಿಕ್ಕಪೇಟೆಗೆ ಹೋಗಿದ್ವಿ. ಸ್ವಲ್ಪ ಶಾಪಿಂಗ್ ಇತ್ತು. ನೆಕ್ಸ್ಟ್ ಮಂತು ಆಂಟಿ ಅವ್ರ ಸೊಸೆದು ಸೀಮಂತ ಇದೆ. ಹಾಗಾಗಿ ಫಂಕ್ಷನ್ಗೆ ಕೆಲವೊಂದು ಐಟಮ್ಸ್ಗಳು ಬೇಕಾಗಿತ್ತು. ಅದಕ್ಕೋಸ್ಕರ ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡು ಇಬ್ಬರು ಕೂಡ ಮಾತಾಡಿಕೊಂಡು ಭಾನುವಾರ ದಿವಸ ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ. ಚಿಕ್ಕಪೇಟೆಗೆ ಮೆಟ್ರೋಲ್ ಹೋದರೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ನಮ್ಮ ಮನೆಗೆ ಹತ್ತಿರದಲ್ಲಿರುವಂಥ ಮೆಟ್ರೋ ಸ್ಟೇಷನ್ ಅಂದರೆ ಅದು ಮಾಧವಾರಕ್ಕೆ ಆಟೋದಲ್ಲಿ ಬಂದು ಅಲ್ಲಿಂದ ಮೆಟ್ರೋಲಿ ಚಿಕ್ಕಪೇಟೆಗೆ ಹೋಗಬೇಕು. ಆಂಟಿ ಪೀಣ್ಯದಲ್ಲಿ ಮೆಟ್ರೋ ಹತ್ಕೊಂಡ್ರು. ಜೊತೆಗೆ ನಾವಿಬ್ರು ಇವಾಗ ಚಿಕ್ಕಪೇಟೆಗೆ ರೀಚ್ ಆಗಿದ್ದೀವಿ. ಚಿಕ್ಕಪೇಟೆ ಅಂದಮೇಲೆ ಜನ ಕೇಳಬೇಕಾ, ಅದರಲ್ಲೂ ಇವತ್ತು ಭಾನುವಾರ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ. ಜೊತೆಗೆ ಇವತ್ತು ಚೋರ್ ಬಜಾರ್ ಅಥವಾ ಸಂಡೇ ಬಜಾರ್ ಅಂತ ಏನು ಹೇಳ್ತೀವಿ, ಸೆಕೆಂಡ್ಸ್ದೆಲ್ಲ ಮಾರ್ತಾ ಇರ್ತಾರಲ್ವ, ಅದು ಕೂಡ ಇರುತ್ತೆ. ಹಾಗಾಗಿ ತುಂಬ ಜನ ಇರ್ತಾರೆ. ಚಿಕ್ಕಪೇಟೆ ಸ್ಟೇಷನಲ್ಲೇ ತುಂಬ ಜನ ಇದ್ದರು. ಆ ಸ್ಟೇಷನ್ ಬಿಟ್ಟು ಹೊರಗಡೆ ಬರ್ತಾ ಇದ್ದಂಗೆ ಒಂದು ಹೊಸ ಪ್ರಪಂಚ ಅಂತ ಹೇಳ್ಬೋದು. ಜನ ಜಂಗಳಿ, ಎಲ್ಲಿ ನೋಡಿದ್ರು ಜನಗಳ ಮಧ್ಯೆ ನಾವು ಹೋಗೋದೇ ಕಷ್ಟ ಆಗಿತ್ತು. ಹಾಗಾಗಿ ವಿಡಿಯೋ ಏನೂ ಜಾಸ್ತಿ ಮಾಡೋದಕ್ಕೆ ಹೋಗಲಿಲ್ಲ. ನಾನು ಬ್ಯಾಗೊಳಗೆ ಹಾಕೊಂಡ್ಬಿಟ್ಟೆ. ಯಾಕಂದರೆ ತುಂಬ ಜನ ಇದ್ದಾಗ ಮೊಬೈಲು ಪರ್ಸ್ಗಳ ಬಗ್ಗೆ ನಾವು ಜಾಗ್ರತೆ ವಹಿಸಬೇಕು. ಇನ್ನು ಫಂಕ್ಷನ್ಗೆ ಮುಖ್ಯವಾಗಿ ಬೇಕಾಗುವಂಥದ್ದನ್ನು ಒಂದು ಲಿಸ್ಟು ರೆಡಿ ಮಾಡ್ಕೊಂಡಿದ್ವಿ. ಅಂದರೆ ಯಾವ್ದ್ಯಾವ್ದು ಬೇಕು ಅಂತ ಮೊದಲೇ ಅಂದ್ಕೊಂಡಿದ್ವಲ್ಲ. ಹಾಗಾಗಿ ಮೊದಲು ನಮಗೆ ಬಳೆ ಬೇಕಾಗಿತ್ತು. ಬಳೆ ಅಂಗಡಿಗೆ ಹೋಗ್ತಾ ಇದ್ದಂಗೆ ಸಿಕ್ತು. ಇಲ್ಲಿ ನಿಮಗೆ ಸುಮಾರು ಅಂಗಡಿಗಳು ಸಿಗುತ್ತೆ ಬಳೆಗಳದ್ದು. ಹೋಲ್ಸೇಲಲ್ಲಿ ಬಳೆಗಳನ್ನ ಮಾರ್ತಾ ಇರ್ತಾರೆ. ಯಾವ ಥರದ್ದು ಯಾವ ಡಿಸೈನ್ದು ಬೇಕು ಅನ್ನೋದ್ರ ಮೇಲೆ ಪ್ರೈಸ್ ಕೂಡ ವೇರಿ ಆಗುತ್ತೆ. ನಾನಿಲ್ಲಿ ಯಾವುದೇ ಅಂಗಡಿದು ಅಡ್ರೆಸ್ಸು ಮತ್ತು ನಂಬರ್ನ ಕೊಡೋಕೆ ಹೋಗ್ತಾ ಇಲ್ಲ. ಯಾಕಂದರೆ ತುಂಬ ಅಂಗಡಿಗಳಿರುತ್ತೆ. ಒಂದಲ್ಲ ಎರಡು ಅಂಗಡಿನ ವಿಚಾರಿಸಿ ನೀವು ತೊಗೋಬೇಕು. ಚಿಕ್ಕಪೇಟೆಯಲ್ಲಿ ನಾನು ಯಾವ್ಯಾವ ಅಂಗಡಿಗೆ ಹೋದೆ ಹಾಗೆ ಎಲ್ಲೆಲ್ಲಿ ಪರ್ಚೇಸ್ ಮಾಡಿದೆ ಅದೆಲ್ಲ ಅಂಗಡಿದು ವಿಸಿಟಿಂಗ್ ಕಾರ್ಡ್ಸ್ ನನ್ನ ಹತ್ರ ಇದೆ. ಆದರೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಯಾಕಂದರೆ ಸುಮಾರು ಕಡೆ ಹೋಗಿ ಇವತ್ತು ಪರ್ಚೇಸ್ ಮಾಡಿದ್ದೀವಿ. ಎಲ್ಲ ಅಡ್ರೆಸ್ಗಳು ಅಂದರೆ ಎಲ್ಲ ಅಂಗಡಿಗಳ ಅಡ್ರೆಸ್ಸು, ನಂಬರು ಅಥವಾ ವಿಸಿಟಿಂಗ್ ಕಾರ್ಡ್ ತೋರಿಸಿದ್ರೆ ನಿಮಗೂ ಕನ್ಫ್ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಇವಾಗ ನಾವು ಬಳೆ ಅಂಗಡಿಗೆ ಹೋದ್ವಿ. ತಾಂಬೂಲದ ಕವರ್ಗಳು ಸಿಗುತ್ತಲ್ಲ, ಅಂದರೆ ತಾಂಬೂಲ ಕೊಡೋದಕ್ಕೆ ಅಥವಾ ಬ್ಲೌಸ್ ಪೀಸ್ಗಳನ್ನ ರಿಟರ್ನ್ ಗಿಫ್ಟ್ಗಳನ್ನ ಕೊಡೋದಕ್ಕೆ ಕವರ್ಗಳು, ಆ ಥರದ್ದು ಅಂಗಡಿಗೆ ಹೋದ್ವಿ. ಮತ್ತು ರೆಡಿಮೇಡ್ ಬ್ಲೌಸ್ಗಳನ್ನ ತೊಗೊಂಡ್ವಿ, ನೈಟಿಗಳನ್ನ ತೊಗೊಂಡ್ವಿ. ಮತ್ತು ಆರ್ಟಿಫಿಷಿಯಲ್ ಫ್ಲವರ್ಗಳು ಸಿಗೋವಂಥ ಅಂಗಡಿ, ಅಂದರೆ ತೋರಣಗಳು ಮನೆ ಮುಂದೆ ಹಾಕುವಂಥದ್ದು, ಡೆಕೋರೇಷನ್ಗೆ ಬಳಸೋವಂಥ ಹೂಗಳು ಮತ್ತು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಎಲ್ಲ ಸಿಗೋವಂಥ ಅಂಗಡಿಗೂ ಕೂಡ ಹೋಗಿದ್ವಿ. ಇವ್ರದ್ದೆಲ್ಲದು ನಿಮಗೆ ಸಪ್ರೇಟಾಗಿ ಬೇಕು ಅಂತ ಹೇಳಿದ್ರೆ ನಾನು ಸಪ್ರೇಟಾಗಿ ವ್ಲಾಗ್ ಮಾಡಿ ಅವ್ರ ಅಡ್ರೆಸ್ ಎಲ್ಲಿದೆ, ನಂಬರು ಎಲ್ಲದೂ ಕೊಡ್ತೀನಿ. ಜೊತೆಗೆ ಯಾವ್ದು ಎಷ್ಟೆಷ್ಟು ಬೆಲೆಗೂ ಅಂತ ಕೂಡ ತಿಳಿಸ್ತೀನಿ. ಯಾಕೆ ಇದೇ ವ್ಲಾಗಲ್ಲಿ ಆಗ್ತಾ ಇಲ್ಲ ಅಂತಂದರೆ ಕೆಲವೊಬ್ಬರಿಗೆ ಕೆಲವೊಂದು ಬೇಕಾಗಿರುತ್ತೆ. ಇವಾಗ ಕೆಲವರಿಗೆ ಬಳೆಗಳು ಮಾತ್ರ ಎಲ್ಲಿ ಸಿಗುತ್ತೆ ಅಂತ ತಿಳ್ಕೊಬೇಕು ಅಂತ ಇರುತ್ತೆ. ಕೆಲವರಿಗೆ ಗಾರ್ಲ್ಯಾಂಡ್ಸು ಅಥವಾ ಡೆಕೋರೇಷನ್ಗೆ ಬೇಕಾಗುವಂಥ ಫ್ಲವರ್ಸ್ಗಳು ಸಿಗೋವಂಥದ್ದೇ ಬೇಕಾಗಿರುತ್ತೆ. ಅವ್ರಿಗೆಲ್ಲ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಸಪ್ರೇಟ್ ವ್ಲಾಗ್ಗಳನ್ನ ಮಾಡಿ ಅದರಲ್ಲಿ ನಿಮಗೆ ಪ್ರೈಸು ಹಾಗೆ ಅಡ್ರೆಸ್ನ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಬಳೆಗಳ ಅಂಗಡಿಯಲ್ಲಿ ನಾವಿವಾಗ ಶಾಪಿಂಗ್ ಎಲ್ಲ ಮುಗಿಸಿದ್ದೀವಿ. ಬಟ್ ಪ್ಯಾಕ್ ಮಾಡಿಸ್ಬಿಟ್ಟು ಇದೇ ಅಂಗಡಿಲಿ ಇಟ್ಬಿಟ್ಟು ಬೇರೆದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಯಾಕಂದರೆ ಈ ರಶಲ್ಲಿ ಬಳೆಗಳನ್ನೆಲ್ಲ ಎತ್ಕೊಂಡು ಹೋದರೆ ಒಬ್ರಿಗೊಬ್ರು ತಗ್ಲಿಸ್ಕೊಂಡು ಬಳೆಗಳು ಒಡೆದೋಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ಯಾಕ್ ಮಾಡಿಸಿ ಇದೇ ಅಂಗಡಿಲಿ ಇಟ್ಟು ಬೇರೆದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಂದು ಮತ್ತೆ ಬಳೆಗಳನ್ನ ತೊಗೊಂಡು ಹೋಗ್ತೀವಿ. ನಮಗೆ ತುಂಬ ಅಂದರೆ ತುಂಬಾ ಕಡಿಮೆ ಬೆಲೆಗೆ ಇಲ್ಲಿ ಬಳೆಗಳು ಸಿಕ್ತು. ಬಂಡಲ್ ಲೆಕ್ಕದಲ್ಲಿ ಮದುವೆ, ಗೃಹ ಪ್ರವೇಶ ಅಥವಾ ಸೀಮಂತದ ಕಾರ್ಯಕ್ರಮಕ್ಕೆ, ವರಮಹಾಲಕ್ಷ್ಮಿ ಹಬ್ಬಗಳಿಗೆಲ್ಲದು ಖಂಡಿತ ನೀವು ಇಲ್ಲಿ ಬಂದು ತೊಗೊಬೋದು. ತುಂಬ ಕಡಿಮೆಗೆ ಸಿಗುತ್ತೆ. ನಾವು ನಾರ್ಮಲಾಗಿ 1 ಡಜನ್ಗೆಲ್ಲ 60 ರೂಪಾಯಿ ಕೊಡಬೇಕಾಗತ್ತೆ ನಾರ್ಮಲ್ ಗಾಜಿನ ಬಳೆಗಳಿಗೆ. ಆದರೆ ಇಲ್ಲಿ ನಮಗೆ ರೀಸನಬಲ್ ಆಗಿ ಹೋಲ್ಸೇಲ್ ಪ್ರೈಸ್ಗೆ ಸಿಗುತ್ತೆ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ತಾಂಬೂಲದ ಕವರ್ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಅಂತ. ಇಲ್ಲಿ ನಿಮಗೆ ಈ ಅಂಗಡಿಲಿ ಪ್ರತಿಯೊಂದು ಏನು ಪ್ಯಾಕ್ ಮಾಡೋದಕ್ಕೆ ಬೇಕು ನಿಮಗೆ ಎಲ್ಲವೂ ಸಿಗುತ್ತೆ. ಇವಾಗ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳನ್ನ ಪ್ಯಾಕ್ ಮಾಡ್ತೀವಲ್ವ, ಆ ಕವರಿಂದ ಹಿಡಿದು ದೊಡ್ಡ ಗಿಫ್ಟ್ಗಳನ್ನ ಪ್ಯಾಕ್ ಮಾಡೋದಕ್ಕೂ ಚೆನ್ನಾಗಿರೋವಂಥ ಬಾಕ್ಸಸ್ಗಳೆಲ್ಲವೂ ಸಿಗುತ್ತೆ.
ಈ ಅಂಗಡಿದು ಅಷ್ಟೇ ಡೀಟೇಲ್ಡ್ ಆಗಿರುವಂಥ ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ತುಂಬ ಜನ ಮದುವೆ ಫಂಕ್ಷನ್ಗಳು ಅಥವಾ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಗಳು ಮಾಡಿದಾಗ ತಾಂಬೂಲದ ಕವರ್ಗಳು ಇವಾಗ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ. ಇಲ್ಲಿ ರೀಸನಬಲ್ ಆಗಿ ಸಿಗುತ್ತೆ. ನಾವು ಬೇರೆ ಕಡೆನೂ ವಿಚಾರಿಸಿ ನೋಡಿದ್ವಿ, ಅಲ್ಲಿಗೂ ಇಲ್ಲಿಗೂ 3-4 ರೂಪಾಯಿ ಡಿಫ್ರೆನ್ಸ್ ಇತ್ತು. ಹಾಗಾಗಿ ನಾವು ಇದೇ ಅಂಗಡಿಯಲ್ಲಿ ತಾಂಬೂಲದ ಕವರ್ಸು ಜೊತೆಗೆ ಜಿಪ್ ಲಾಕ್ ಕವರ್ಸ್ನು ಕೂಡ ತೊಗೊಂಡಿದ್ದೀವಿ. ಜಿಪ್ ಲಾಕ್ ಕವರ್ಸ್ ಏನಕ್ಕೆ ಅಂತಂದರೆ ಬ್ಲೌಸ್ ಪೀಸು, ದಕ್ಷಿಣೆ, ಹಾಗೆ ಅಕ್ಕಿ, ಅರಿಶಿನ ಕುಂಕುಮ, ಬಳೆಗಳನ್ನೆಲ್ಲ ಹಾಕಿ ಪ್ಯಾಕ್ ಮಾಡೋದಕ್ಕೆ. ಸುಮಾರು 200 ತಾಂಬೂಲದ ಕವರ್ಸ್ನ ನಾವು ತೊಗೊಂಡ್ವಿ. ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ನೆಕ್ಸ್ಟು ಹೋಗೋ ದಾರಿಯಲ್ಲೇ ನಮಗೆ ಸುಂದರವಾಗಿರುವಂಥ ತೋರಣಗಳು ಕಾಣಿಸ್ತಾ ಇತ್ತು. ನಮ್ಮನೆ ಫ್ರಂಟ್ ಡೋರ್ಗೆ ಒಂದು ತೋರಣ ಹಾಕಿರಲಿಲ್ಲ ನಾನು. ಹಾಗಾಗಿ ಚಿಕ್ಕಪೇಟೆಗೆ ಬಂದಿದ್ನಲ್ವಾ, ಇಲ್ಲಂತೂ ಕಣ್ಣಿಗೆ ಕುಕ್ಕೋ ರೀತಿ ಡಿಫ್ರೆಂಟ್ ಆಗಿರೋವಂಥ ಹಾರಗಳು ಸಿಗುತ್ತೆ, ಹಾಗೆ ತೋರಣಗಳು ಸಿಗುತ್ತೆ. ಆದರೆ ತುಂಬ ಚೆನ್ನಾಗಿರೋವಂಥ ಸೇವಂತಿಗೆ ಹೂವಿನ ಹಾರಗಳು ಥರದ್ದೇ ತೊಗೋಬೇಕು ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು. ಬಟ್ ನಾರ್ಮಲಾಗಿ ಬೀಡ್ಸ್ನ ಉಪಯೋಗಿಸದೆ ಬರೀ ಕ್ಲಾತಲ್ಲಿ ಮಾಡಿರ್ತಾರಲ್ಲ, ಅಂಥದ್ದೆಲ್ಲ 250-300 ರೂಪಾಯಿಗೆಲ್ಲನೂ ಕೂಡ ಸಿಗುತ್ತೆ. ಈ ಅಂಗಡಿಲೂ ಕೂಡ ಡೀಟೇಲ್ಡ್ ಆಗಿರುವಂಥ ವಿಡಿಯೋನ ಮಾಡಿದ್ದೀನಿ. ಯಾವ್ದ್ಯಾವ್ದು ಎಷ್ಟೆಷ್ಟು ಬೆಲೆ ಇದೆ, ಎಲ್ಲಿ ಅಡ್ರೆಸ್ ಬರುತ್ತೆ ಅನ್ನೋದೆಲ್ಲ ಸಪ್ರೇಟಾಗಿ ಹಾಕ್ತೀನಿ. ಅದನ್ನು ತೊಗೊಂಡು ನೆಕ್ಸ್ಟ್ ನಾವು ಬಂದಿದ್ದು ರೆಡಿಮೇಡ್ ಬ್ಲೌಸ್ನ ಪರ್ಚೇಸ್ ಮಾಡೋದಕ್ಕೆ. ಈ ಅಂಗಡಿಯಲ್ಲಿ ಟೋಟಲಾಗಿ ನಾವು 4 ರೆಡಿಮೇಡ್ ಬ್ಲೌಸ್ಗಳನ್ನ ತೊಗೊಂಡ್ವಿ. ಆಂಟಿ 2 ತೊಗೊಂಡ್ರು, ಹಾಗೆ ನಾನು 2 ತೊಗೊಂಡೆ. ತುಂಬ ಚೆನ್ನಾಗಿ ಇತ್ತು. ಅಂದರೆ ಡಿಸೈನ್ಸ್ ಎಲ್ಲ ವಿತ್ ವರ್ಕ್ ಇರೋವಂಥ ಬ್ಲೌಸಸ್ ಕೂಡ ಇತ್ತು. ರೇಟ್ ವೈಸು ನಿಮಗೆ ಪ್ಲೈನ್ ಬ್ಲೌಸ್ ಆದರೆ ಸ್ವಲ್ಪ ಕಡಿಮೆ ಇರುತ್ತೆ, ಸ್ವಲ್ಪ ವರ್ಕ್ ಇರೋದಾದರೆ ಒಂದು ಸ್ವಲ್ಪ ಜಾಸ್ತಿ, ಪೂರ್ತಿ ವರ್ಕ್ ಇರೋದು ಬೇಕು ಅಂತಂದರೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. ನಾನು ಸಪ್ರೇಟಾಗಿ ವ್ಲಾಗ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೇನಲ್ವ, ಅದರಲ್ಲಿ ನಿಮಗೆ ಪ್ರೈಸ್ ಡೀಟೇಲ್ಸು ಜೊತೆಗೆ ಇವರ ಅಡ್ರೆಸ್ಸು ಎಲ್ಲದನ್ನು ಕೂಡ ತಿಳಿಸ್ತೀನಿ. ಈ ಅಂಗಡಿಲಿ ಕಾಟನ್ನು, ಸಿಲ್ಕು, ಶಿಫಾನು, ಹಾಗೆ ವೆಲ್ವೆಟು, ಇನ್ನೂ ಬೇರೆ ಥರದ ಕ್ಲಾತಲ್ಲಿ ಮಾಡಿರೋವಂಥ ಬ್ಲೌಸ್ಗಳಿತ್ತು. ಜೊತೆಗೆ ಸ್ಲೀವ್ಲೆಸ್ಸು, ಡೀಪ್ ನೆಕ್ ಇರೋವಂಥ ಬ್ಲೌಸಸ್ಸು, ಕಾಲರ್ ನೆಕ್ ಇರೋವಂಥ ಬ್ಲೌಸ್ಗಳು ಕೂಡ ಇತ್ತು. ಈ ಅಂಗಡಿಲಿ ಬರೀ ಬ್ಲೌಸ್ಗಳು ಅಂದರೆ ರೆಡಿಮೇಡ್ ಬ್ಲೌಸ್ಗಳು ಮಾತ್ರನೇ ಅಲ್ಲದೆ ಪೆಟಿಕೋಟು ಅಥವಾ ಗಿಫ್ಟಿಂಗ್ ಪರ್ಪಸ್ಗೆ ಕೊಡೋವಂಥ ಬ್ಲೌಸ್ ಪೀಸ್ಗಳು, ಮ್ಯಾಚಿಂಗ್ ನಮಗೆ ಬೇಕು ಅಂತಂದರೆ ಬ್ಲೌಸ್ ಪೀಸ್ಗಳನ್ನ ತೊಗೊಂಡು ಕಟ್ ಮಾಡಿಸ್ಕೊಬೋದಾಗಿತ್ತು, ಎಷ್ಟು ಮೀಟ್ರ್ ಬೇಕಾದರೂ. ಅಲ್ಲಿ ನಾವು ರೆಡಿಮೇಡ್ ಬ್ಲೌಸ್ಗಳನ್ನೆಲ್ಲ ತೊಗೊಂಡು ವಾಪಸ್ ಹೊರಡ್ತಾ ಇದ್ವಿ. ಹೋಗ್ತಾ ಇರುವಾಗ ಈ ಚಿಕ್ಕಪೇಟೆಯಲ್ಲಿ ಗಲ್ಲಿಗಳು, ಚಿಕ್ಕ ಗಲ್ಲಿಗಳೇನಿರುತ್ತೆ ಅಲ್ಲಿ ಸೈಡಲ್ಲಿ ಚಿಕ್ಕ ಅಂಗಡಿಗಳಿರುತ್ತೆ. ಬಟ್ಟೆಗಳು ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ ಅಂತಹ ಕಡೆ. ಕೆಲವೊಂದು ಸಲ ನಾವು ಬಟ್ಟೆ ತೆಗೆಯೋಕ್ಕೆ ಅಂತ ಚಿಕ್ಕಪೇಟೆಗೆ ಬಂದಾಗ ದೊಡ್ಡ ಅಂಗಡಿಗಳನ್ನ ಹುಡ್ಕೊಂಡು ಹೋಗ್ತೀವಿ. ಆ್ಯಕ್ಚುಲಿ ದೊಡ್ಡ ಅಂಗಡಿಗಳಿಗಿಂತ ಈ ಸಂದಿಲಿ ಚಿಕ್ಕ ಅಂಗಡಿಗಳಿರುತ್ತಲ್ಲ, ಅಂಥ ಕಡೆ ಬಟ್ಟೆ ಒಳ್ಳೆ ಕ್ವಾಲಿಟಿಲಿರೋದು ಜೊತೆಗೆ ಕಡಿಮೆ ದುಡ್ಡಿಗೂ ಕೂಡ ಸಿಗುತ್ತೆ. ಇಲ್ಲಿ ನಾವೊಂದೆರಡು ನೈಟಿಗಳನ್ನ ತೊಗೊಂಡ್ವಿ, ಹಾಗೆ ಟಾಪ್ಸ್ಗಳು ಮತ್ತು 3 ಪೀಸ್ ಸೆಟ್ಟು, 2 ಪೀಸ್ ಸೆಟ್ ಎಲ್ಲ ಇತ್ತು. ನಾವು ಒಂದೆರಡು ಟಾಪ್ಸ್ಗಳನ್ನ ತೊಗೊಂಡ್ವಿ, ನಾನೊಂದು, ಆಂಟಿ ಒಂದು ತೊಗೊಂಡ್ವಿ. ಆಮೇಲೆ ಈ ಚಿಕ್ಕಪೇಟೆಗೆ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಯಾಕಂದರೆ ತುಂಬ ದೂರ ನಡಿಬೇಕಾಗಿರುತ್ತೆ. ಅದರಲ್ಲೂ ರಶ್ಶಲ್ಲಿ ದಾರಿನೇ ಸಾಗೋದಿಲ್ಲ. ಜೊತೆಗೆ ಇಲ್ಲಿ ಸಿಗದೇ ಇರೋವಂಥ ವಸ್ತುಗಳೇ ಇಲ್ಲ, ಏನು ಬೇಕೋ ಪ್ರತಿಯೊಂದು ಕೂಡ ಸಿಗುತ್ತೆ. ನಾವು ಆ್ಯಕ್ಚುಲಿ ಇವತ್ತು ರಾಜಾ ಮಾರ್ಕೆಟ್ ಒಳಗಡೆ ಹೋಗಲಿಲ್ಲ ಮತ್ತು ಅವೆನ್ಯೂ ರೋಡ್ಗೂ ಹೋಗಲಿಲ್ಲ. ಬುಕ್ಸ್ಗಳು ಬೇಕು ಅಂತಂದರೆ ಅವೆನ್ಯೂ ರೋಡ್ಗೆ ಹೋಗಬೇಕು. ಹಾಗೆ ಬೀಡ್ಸ್ಗಳು ಮತ್ತು ಒಡವೆಗಳು ಅದೆಲ್ಲ ನಿಮಗೆ ಸಿಗಬೇಕು ಅಂತಂದರೆ ರಾಜಾ ಮಾರ್ಕೆಟ್ಗೆ ಹೋಗಬೇಕು. ಇದೆರಡೂ ಕಡೆ ಹೋಗ್ದಿಲ್ದಿರೋ ಕಾರಣ ಸ್ವಲ್ಪ ಶಾಪಿಂಗ್ ಬೇಗನೆ ಮುಗೀತು. ಆ್ಯಕ್ಚುಲಿ ಜಾಸ್ತಿ ಟೈಮೂ ಇರಲಿಲ್ಲ, ವಾಪಸ್ ಬೇಗ ಮನೆಗೆ ಹೋಗಬೇಕಾಗಿತ್ತು. ಆಂಟಿ ಮನೆಗೆ ಯಾರೋ ಬರೋರಿದ್ದರು, ಹಾಗಾಗಿ ಬೇಗನೆ ಮುಗಿಸ್ಕೊಂಡು ನಾವು ಕೂಡ ಮಧ್ಯಾಹ್ನ 1-2 ಗಂಟೆಗೆಲ್ಲ ಚಿಕ್ಕಪೇಟೆಯಿಂದ ಹೊರಟ್ಬಿಟ್ವಿ. ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡೋದೇನೋ ಮಾಡಿಬಿಡ್ತೀವಿ, ಆದರೆ ಆ ಲಗೇಜ್ಗಳನ್ನ ಎತ್ಕೊಂಡು ಹೋಗ್ಬೇಕಲ್ವ, ಅದೇ ಒಂದು ದೊಡ್ಡ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ತುಂಬಾ ರಶ್ ಇರುತ್ತೆ. ಅದರಲ್ಲಿ ಆ ರಶ್ಶಲ್ಲಿ ನಾವು ಹೋಗೋದೇ ಕಷ್ಟ, ಇನ್ನು ಲಗೇಜ್ಗಳೆಲ್ಲ ಇದ್ಬಿಟ್ರಂತೂ ಹೇಳೋದೇ ಬೇಡ. ತುಂಬಾ ಲಗೇಜ್ ಏನೂ ಇಲ್ಲದೇ ಇದ್ರೂ ಕೂಡ 2 ದೊಡ್ಡ ಬ್ಯಾಗ್ಗಳು, ಆಂಟಿ ಒಂದು, ನಾನು ಒಂದು ಇಟ್ಕೊಂಡು ಹೇಗೋ ಮೆಟ್ರೋ ಸ್ಟೇಷನ್ ರೀಚ್ ಆಗಿ ಮೆಟ್ರೋ ಟ್ರೈನ್ ಕೂಡ ಹತ್ತಿದ್ದೀವಿ. ಇವಾಗ ಇಲ್ಲಿಂದ ಇಬ್ಬರೂ ಪೀಣ್ಯಾಗೆ ಹೋಗ್ತಾ ಇದ್ವಿ, ಅಲ್ಲೇ ಅಂಕಲ್ ಬರ್ತಾರೆ ಪಿಕಪ್ ಮಾಡೋದಕ್ಕೆ. ನಾವು ಬೆಳಗ್ಗೆ 11 ಗಂಟೆಗೆ ಚಿಕ್ಕಪೇಟೆಗೆ ಹೋಗಿದ್ವಿ. ಅಲ್ಲೇನು ಕುಡಿಯೋದಕ್ಕೆ ತಿನ್ನೋದಕ್ಕೂ ಕೂಡ ಪುರ್ಸೊತ್ತಿರಲಿಲ್ಲ. ಆ ಜನಗಳ ರಶ್ಶಿಂದ ಈಚೆ ಬಂದರೆ ಸಾಕು ಅನ್ನಂಗಾಗಿತ್ತು. ಪೀಣ್ಯ ಬಂದು ತಲುಪಿದ ಮೇಲೆ ಅಂಕಲ್ ಕೂಡ ಬಂದಿದ್ದರು. ನಾವು ಅಲ್ಲಿಂದ HMTಲಿರೋಂಥ ಕದಂಬ ಹೋಟೆಲಿಗೆ ಬಂದಿದ್ದೀವಿ. ಅಲ್ಲೆಲ್ಲ ಲಗೇಜ್ ಎತ್ಕೊಂಡು ಸ್ವಲ್ಪ ಓಡಾಡಿದ್ರಿಂದ ಹೊಟ್ಟೆ ಸ್ವಲ್ಪ ಜಾಸ್ತಿನೇ ಹಸ್ತಿತ್ತು. 3 ಜನನೂ ಸೌತ್ ಮೀಲ್ಸ್ನ ಆರ್ಡ್ರ್ ಮಾಡಿದ್ವಿ. ಊಟ ಚೆನ್ನಾಗಿತ್ತು ವಿತ್ ಪೂರಿ. ನಾನು ಇಲ್ಲಿ ಪೂರಿ ತೋರಿಸಿಲ್ಲ. ಸೊ ಊಟ ಮುಗಿಸ್ಕೊಂಡು ನನ್ನನ್ನು ವಾಪಸ್ ನಮ್ಮ ಅಣ್ಣನ ಮನೆಗೆ ಡ್ರಾಪ್ ಮಾಡಿದ್ರು. ಅಣ್ಣನ ಮನೆಗೇ ನನ್ನ ಹಸ್ಬೆಂಡು ಹಾಗೆ ನನ್ನ ಮಗ ಇಬ್ಬರು ಕೂಡ ಬಂದಿದ್ದರು. ಸೊ ಅಲ್ಲಿ ಭಾನುವಾರ ಆಗಿದ್ದರಿಂದ ಹೋಗಿ ನಾನ್ ವೆಜ್ ಎಲ್ಲ ಮಾಡಿ ನಾನ್ ವೆಜ್ ಊಟ ಮಾಡಿಕೊಂಡು ಮತ್ತೆ ನಾವು ರಿಟರ್ನ್ ಮನೆಗೆ ಬಂದಾಗ ನಮ್ಮ ಮನೆಗೆ
ರಾತ್ರಿ 9:15 ಆಗಿತ್ತು. ಸೊ ಬಂದಾದಮೇಲೆ ಏನೇನು ತೊಗೊಂಡು ಬಂದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಆಂಟಿ ಮತ್ತು ನಾನು ಇಬ್ಬರೂ ಎರಡೆರಡು ರೆಡಿಮೇಡ್ ಬ್ಲೌಸ್ಗಳನ್ನ ತೊಗೊಂಡ್ವಿ. ಅದರಲ್ಲಿ ನಾನು ತೊಗೊಂಡಿರೋವಂಥದ್ದು ಮೊದಲನೇದಿದು. ಸುಮಾರು ಸೀರೆಗಳಿಗೆ ಮ್ಯಾಚ್ ಮಾಡ್ಬೋದು ಈ ಬ್ಲೌಸ್ನ. ಆ್ಯಕ್ಚುಲಿ ನನ್ನ ಹತ್ರ ಒಂದು ನನ್ನ ಮದುವೆಗೆ ತೊಗೊಂಡಿರೋವಂಥ ಸೀರೆ ಇದೆ, ಅದ್ರದ್ದು ಬ್ಲೌಸ್ ಇವಾಗ ಆಗ್ತಾಯಿಲ್ಲ. ಬ್ಲೌಸ್ ಇಲ್ಲದೆ ಇರೋ ಕಾರಣ ಈ ಎಷ್ಟೋ ವರ್ಷಗಳಾಗೋಗಿದೆ ಆ ಸೀರೆನ ಉಟ್ಟು. ಅದಕ್ಕಿದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅದೊಂದಕ್ಕೆ ಅಂತ ಅಲ್ಲ, ಬೇರೆದಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ಇದ್ರ ಮೇಲೆ ಸ್ವಲ್ಪ ಸೀಕ್ವೆನ್ಸ್ ವರ್ಕ್ ಇದೆ, ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ರೆಡಿಮೇಡ್ ಬ್ಲೌಸ್ಗಳನ್ನ ತಗೊಳ್ಳೋ ಅಂಥದ್ದು ಒಂದು ಬೆಸ್ಟು ಬೆನಿಫಿಟ್ ಏನಂತಂದರೆ, ಕೆಲವೊಂದು ಸಲ ನಾವು ಎಲ್ಲೋ ಇಲ್ಲೇ ಮನೆ ಹತ್ರ ಇರೋ ಹತ್ರ ಟೈಲರ್ಸ್ ಕೊಟ್ಟಿರ್ತೀವಿ ಬ್ಲೌಸ್ ಹೊಲಿಯೋದಕ್ಕೆ, ಏನೋ ಒಂದು ಕೆಡ್ಸಾಕಿರ್ತಾರೆ. ಆದರೆ ರೆಡಿಮೇಡ್ ಬ್ಲೌಸ್ಗಳಲ್ಲಿ ಆ ರೀತಿ ಇರೋದಿಲ್ಲ. ವಿತ್ ಕಪ್ಸ್ ಇಟ್ಟು ನೀಟಾಗಿ ಸ್ಟಿಚ್ ಮಾಡಿರ್ತಾರೆ. ಒಳ್ಳೆ ಕ್ಲಾತ್ ಕೂಡ ನೀವು ನೋಡಿ ತೊಗೊಂಡ್ರೆ ತುಂಬ ದಿನ ಬಳಸ್ಬೋದು. ಅದಾದಮೇಲೆ ನಾನು ಗೋಲ್ಡನ್ ಕಲರ್ದು ಕೂಡ ಒಂದು ತೊಗೊಂಡಿದ್ದೀನಿ. ಗೋಲ್ಡನ್ ಕಲರ್ ಒಂದು ಬ್ಲೌಸ್ ಇದ್ದರೆ ಯಾವುದೇ ಸೀರೆಗಳಿಗೆ ನಾವು ಮ್ಯಾಚ್ ಮಾಡ್ಕೊಬೋದು. ಅದರಲ್ಲೂ ರೇಷ್ಮೆ ಸೀರೆಗಳಿಗೆ ಮ್ಯಾಚ್ ಮಾಡ್ಬೋದು. ಇದ್ರದ್ದು ಕೂಡ ಕ್ಲಾತ್ ಚೆನ್ನಾಗಿದೆ, ಹಾಗೆ ಮಧ್ಯ ಸೀಕ್ವೆನ್ಸ್ ವರ್ಕ್ ಇದೆ. ತುಂಬ ಸಿಂಪಲ್ ಆಗಿರೋದ್ರಿಂದ ಎಲ್ಲ ಫಂಕ್ಷನ್ಗಳಿಗೂ ಕೂಡ ಯೂಸ್ ಮಾಡ್ಬೋದು. ಕೆಲವೊಂದು ಸಲ ತುಂಬ ಜಾಸ್ತಿ ವರ್ಕ್ ಇರೋವಂಥ ಬ್ಲೌಸ್ಗಳನ್ನ ಹೊಲಿಸ್ಕೊಂಡಾಗ ಅಥವಾ ತೊಗೊಂಡಾಗ ಎಲ್ಲ ಫಂಕ್ಷನ್ಗಳಿಗೆ ಯೂಸ್ ಮಾಡೋದಕ್ಕಾಗಲ್ಲ. ಸ್ವಲ್ಪ ಸಿಂಪಲ್ ಆಗಿರೋವಂಥ ಬ್ಲೌಸ್ಗಳಾದರೆ ಎಲ್ಲ ಫಂಕ್ಷನ್ಗೆ ಯೂಸ್ ಮಾಡ್ಬೋದು. ನಾನು ತೊಗೊಂಡಿರೋವಂಥ 2 ಬ್ಲೌಸ್ಗಳು ಕೂಡ 550 ರುಪೀಸ್ ಆಯಿತು. ಒಂದು ರೆಡಿಮೇಡ್ ಬ್ಲೌಸ್ಗೆ ವಿತ್ ಕಪ್ಸ್ ಇರೋವಂಥದ್ದು ನೀಟಾಗಿ ಸ್ಟಿಚ್ ಮಾಡಿರೋವಂಥ ಬ್ಲೌಸ್ಗೆ ಕೊಡ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಕೆಲವೊಂದು ಸಲ ಸಾವಿರಾರು ರೂಪಾಯಿ ಕೊಟ್ಟಿರ್ತೀವಿ, ಕರೆಕ್ಟಾಗಿ ಸ್ಟಿಚ್ ಮಾಡಿರೋದಿಲ್ಲ, ಬ್ಲೌಸ್ ಕರೆಕ್ಟಾಗಿ ಫಿಟ್ ಆಗಿಲ್ಲ ಅಂದರೆ ನಾವು ಎಷ್ಟೇ ಚೆನ್ನಾಗಿರೋವಂಥ ಸೀರೆ ಉಟ್ಕೊಂಡ್ರೂ ಕೂಡ ಅದು ಚೆನ್ನಾಗಿ ಕಾಣಿಸಲ್ಲ. ಅದಾದಮೇಲೆ ನಾನಿದು ಆರ್ಟಿಫಿಷಿಯಲ್ ಮಲ್ಲಿಗೆ ದಿಂಡು ತೊಗೊಂಡು ಬಂದೆ. ಕೆಲವೊಂದು ಸಲ ಹೂಗಳಿರೋದಿಲ್ಲ, ಆವಾಗ ನಾವೇನಾದರೂ ಗಂಟು ಹಾಕ್ಕೊತೀವಿ, ಬನ್ ಹಾಕ್ಕೊತೀವಿ ಅಂತ ಅಂದಾಗ ಖಾಲಿ ಬನ್ ಚೆನ್ನಾಗಿ ಕಾಣಿಸೋದಿಲ್ಲ. ಈ ರೀತಿ ಆರ್ಟಿಫಿಷಿಯಲ್ದೇ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಬರೀ 50 ರುಪೀಸ್ ಅದು. ಆದಮೇಲೆ ಇದೊಂದು ರೆಡ್ ಕಲರ್ ಆರ್ಟಿಫಿಷಿಯಲ್ ಲೋಟಸ್ ತೊಗೊಂಡು ಬಂದಿದ್ದೀನಿ ಉರ್ಲಿ ಒಳಗಡೆ ಹಾಕಿಡೋದಕ್ಕೆ ಅಂತ. ಇದು ಕೂಡ 50 ರುಪೀಸ್. ಇದರಲ್ಲಿ ಪಿಂಕ್ ಕಲರ್ ಬೇಕಾಗಿತ್ತು, ಬಟ್ ಅಲ್ಲಿ ಬೇರೆ ಕಲರ್ ಇರಲಿಲ್ಲ, ಹಾಗಾಗಿ ಅದನ್ನೇ ತೊಗೊಂಡು ಬಂದೆ. ಮತ್ತು ಬಳೆ ಅಂಗಡಿಯಲ್ಲಿ ನನಗೆ ಯೆಲ್ಲೋ ಕಲರ್ ಬಳೆ ಬೇಕಾಗಿತ್ತು. ಅದರಲ್ಲೂ ಈ ಒಂದು ಬಳೆ ಏನು ತೋರಿಸ್ತಾ ಇದ್ದೀನಿ, ಇದೊಂಥರ ಡಿಫ್ರೆಂಟ್ ಆಗಿತ್ತು, ಗಾಜಿನ ಬಳೆನೇ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಿಮಗೆ ಹತ್ತಿರದಿಂದ ತೆಗೆದು ರಿಯಲಾಗಿ ತೋರಿಸಿದ್ರೆ ಗೊತ್ತಾಗುತ್ತೆ. ವರ್ಕು ಕೂಡ ತುಂಬ ಜಾಸ್ತಿ ಇದೆ. ಈ ಬಳೆ ಮಾಡೋವಂತಹ ವರ್ಕು ಕೂಡ ತುಂಬ ಜಾಸ್ತಿ ಇರೋದ್ರಿಂದ ಇದರ ಪ್ರೈಸು ಕೂಡ ಸ್ವಲ್ಪ ಜಾಸ್ತಿನೇ. 130 110 ರುಪೀಸು ಏನೋ ಅನಿಸುತ್ತೆ ಒಂದು ಡಜನ್ನು. ಅದಾದಮೇಲೆ ನಾವು ಅರಿಶಿನ ಕುಂಕುಮ ಕೊಡೋದಕ್ಕೆ ಅಂತ ಬಳೆಗಳನ್ನ ತೊಗೊಂಡು ಬಂದ್ವಿ. ಆಂಟಿ 4 ಬಂಡಲ್ ತೊಗೊಂಡ್ರು. ಈ ಬಳೆಗಳು 4 ರೋಲ್ ಅಂತ ಹೇಳ್ಬೋದು. ಇದು ಒಂದರಲ್ಲಿ 11 ಡಜನ್ ಬಳೆಗಳಿರುತ್ತೆ. ಈ ಥರದ ಬಳೆಗಳಿಗೆ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಥವಾ ಬೇರೆ ಯಾವುದೇ ಫಂಕ್ಷನ್ಗಳಲ್ಲಿ ತೊಗೊಬೇಕು ಅಂತ ಹೋದರೆ ಒಂದು ಡಜನ್ಗೆ 50ರಿಂದ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ 11 ಡಜನ್ಗೆ ನಮಗೆ ಕೇವಲ 160 ರೂಪಾಯಿ ಅಷ್ಟೇ ಬಿದ್ದಿದ್ದು. ತುಂಬ ರೀಸನಬಲ್ ಹೋಲ್ಸೇಲ್ ರೇಟ್ಗೆ ನಮಗೆ ಸಿಕ್ತು ಬಳೆಗಳು. ಅದಾದಮೇಲೆ ನಾವು 2 ನೈಟಿ ಹಾಗೆ ಒಂದು ಟಾಪ್ಗಳನ್ನೂ ಕೂಡ ತೊಗೊಂಡ್ವಿ. ನೈಟಿನೂ ಅಷ್ಟೇ ಹಾಗೆ ಟಾಪು ಅಷ್ಟೇ. ಕ್ಲಾತು ತುಂಬ ಚೆನ್ನಾಗಿದೆ. ಅದರಲ್ಲೂ ಇವಾಗ ಸಮ್ಮರ್ ಅಲ್ವಾ, ಕ್ಲಾತು ತುಂಬ ಸಾಫ್ಟಾಗಿದ್ದಷ್ಟು ಹಗುರವಾಗಿದ್ದಷ್ಟು ನಮಗೆ ಸೆಕೆ ಆಗೋದಿಲ್ಲ. ತುಂಬ ಸಿಂಪಲ್ ಆಗಿರೋವಂತಹ ಟಾಪು 500 ರುಪೀಸ್ ಆಯ್ತಿದ್ದು. ಕ್ಲಾತು ತುಂಬ ಚೆನ್ನಾಗಿದೆ. ಅದಾದಮೇಲೆ ಇದೆರಡು ನೈಟಿಗಳನ್ನ ತೊಗೊಂಡೆ. ಒಂದು ಬಾಂದಿನಿ ಸ್ಟೈಲಲ್ಲಿದೆ, ಬಟ್ ಪ್ಯೂರ್ ಕಾಟನ್ ಅಲ್ಲ, ಇದು ರಯಾನ್ ಮಿಕ್ಸ್ ಇದೆ. ಎರಡರಲ್ಲೂ ಅಷ್ಟೇ ನೆಕ್ ಎಂಬ್ರಾಯ್ಡ್ರಿ ಏನಿದೆ ಅದು ತುಂಬ ಚೆನ್ನಾಗಿದೆ. ಬೇಸಿಗೆಯಲ್ಲಿ ಅದರಲ್ಲೂ ಮನೆಯಲ್ಲಿದ್ದಾಗ ಲೆಗಿನ್ಗಳಾಗಿರ್ಬೋದು ಅಥವಾ ಸಿಗರೆಟ್ ಪ್ಯಾಂಟ್ಸ್ ಆಗಿರ್ಬೋದು, ಬೇರೆ ಯಾವುದೇ ಪ್ಯಾಂಟ್ಗಳು ಅಥವಾ ಟಾಪ್ಗಳು ಟೈಟಾಗಿರೋವಂಥ ಚೂಡಿದಾರ್ ಯಾವುದನ್ನು ಕೂಡ ಹಾಕೋದಕ್ಕಾಗಲ್ಲ. ತುಂಬ ಸೆಕೆ ಅನಿಸ್ತಾ ಇರುತ್ತೆ. ಇನ್ನು ರಜಾ ಅಂತ ಊರಿಗೆ ಹೋದ್ರೂ ಕೂಡ ನಾವು ಟಾಪ್ ಎಲ್ಲ ಹಾಕ್ಕೊಂಡು ಹ್ಯಾಂಡಲ್ ಮಾಡೋದು ಕಷ್ಟ. ಹಾಗಾಗಿ 2 ನೈಟಿ ತೊಗೊಂಡು ಬಂದಿದ್ದೀನಿ. ಇನ್ನು ಲಾಸ್ಟ್ ಇನ್ನೊಂದೇ ಒಂದು ತೊಗೊಂಡು ಬಂದೆ. ಅದನ್ನು ಆಲ್ರೆಡಿ ನಾನು ಬಾಗಿಲಿಗೆ ಹಾಕ್ಬಿಟ್ಟಿದ್ದೀನಿ. ಆರ್ಟಿಫಿಷಿಯಲ್ ಹೂವಿನ ತೋರಣ. ಇನ್ನೂ ಕಾಸ್ಟ್ಲಿದೆಲ್ಲ ಇನ್ನೂ ತುಂಬ ಚೆನ್ನಾಗಿರೋ ಅಂಥದ್ದು ಸೇವಂತಿಗೆ ಹೂವಿನ ಹಾರನೇ ಕಂಡಂಗೆ ಕಾಣಿಸೋ ಅಂಥದ್ದೆಲ್ಲನೂ ಕೂಡ ಇತ್ತು. ಆದರೆ ಅದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. 1000, 1050, 1500 ಹಿಂಗೆಲ್ಲ. ನಾನು ತುಂಬ ಸಿಂಪಲಾಗಿರಬೇಕು, ಜಾಸ್ತಿ ದಪ್ಪಗಿರೋದು ಕೂಡ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಆ ಸೈಡು ಕಾರ್ವಿಂಗ್ ಎಲ್ಲ ಮಾಡಿದಾರಲ್ಲ ವುಡ್ದು, ಅದೆಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಸಿಂಪಲಾಗಿರೋದು ತೊಗೊಂಡು ಬಂದೆ. ಇದು 500 ರುಪೀಸ್ ಆಯಿತು. ಇದಿಷ್ಟು ನಾನು ಚಿಕ್ಕಪೇಟೆಯಿಂದ ಶಾಪಿಂಗ್ ಮಾಡ್ಕೊಂಡು ಬಂದಿರೋ ಅಂಥದ್ದು. ಆಂಟಿ ತೊಗೊಂಡು ಬಂದಿದ್ದನ್ನೆಲ್ಲ ಅವ್ರ ಮನೆಗೆ ತೊಗೊಂಡೋದ್ರು, ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ.
ಸೊ ಇದಾಗಿತ್ತು ನಮ್ಮ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.